ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದಿರುವಂತಹ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಕಿಸ್ತಾನ ಮಂಕಾಗಿತ್ತು. ಸಭೆಯುದ್ದಕ್ಕೂ ಮೋದಿ ಪ್ರಭಾವನೇ ಕಾಣ್ತಾ ಇತ್ತು. ಸಭೆಯಲ್ಲಾದ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ವರದಿಗಳಾಗಿದೆ, ಅದೆಲ್ಲರಿಗೂ ಗೊತ್ತಿದೆ. ಆದರೆ ಶೃಂಗಸಭೆಯ ಪರಿಣಾಮಗಳೇನು, ಚೈನಾ, ರಷ್ಯಾ, ಭಾರತದ ನಿಲುವೇನು, ಪ್ರಧಾನಿ ನರೇಂದ್ರ ಮೋದಿಯವರು ಸಭೆಯಲ್ಲಿ ಏನು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಅನ್ಸುತ್ತೆ. ಎಸ್ಸಿಒ ಶೃಂಗಸಭೆ ಭಾರತ, ಚೈನಾ, ರಷ್ಯಾ ಸೇರಿದಂತೆ 10 ಸದಸ್ಯ ರಾಷ್ಟ್ರಗಳ ನಾಯಕರನ್ನ ಹಾಗೂ ಸಂವಾದಿ ಪಾಲುದಾರರನ್ನ ಒಗ್ಗೂಡಿಸುವ ಅತಿ ದೊಡ್ಡ ಶೃಂಗಸಭೆ. ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಲವಾರು ಪ್ರಮುಖ ಆರ್ಥಿಕ ಪ್ರಸ್ತಾಪಗಳನ್ನು ಮಂಡಿಸಿದ್ರು. ಮೊದಲನೆಯದ್ದು ಎಸ್ಸಿಒ ಸದಸ್ಯ ರಾಷ್ಟ್ರಗಳ ನಡುವೆ ಸಂಯುಕ್ತ ಬಾಂಡ್ಗಳ ಬಿಡುಗಡೆ ಬಗ್ಗೆ ಮಾತನಾಡಿದ್ರು. ಎರಡನೆಯದ್ದು ಸಾಮಾನ್ಯ ಪಾವತಿ, ಠೇವಣಿ, ಮೂಲಸೌಕರ್ಯಗಳ ನಿರ್ಮಾಣ. ಮೂರನೆಯದ್ದು ಎಸ್ಸಿಒ ಸಂಯುಕ್ತ ಹೂಡಿಕೆ ಯೋಜನೆಗಳಿಗೆ ಮೀಸಲಾಗಿರುವ ಬ್ಯಾಂಕ್ಗಳ ಸ್ಥಾಪನೆ. ಈ ವಿಚಾರಗಳ ಬಗ್ಗೆ ಪುಟಿನ್ ಮಾತನಾಡಿದ್ರು. ಪುಟಿನ್ ಅವರು ಈ ವಿಚಾರಗಳನ್ನ ಯಾಕಾಗಿ ಪ್ರಸ್ತಾಪಿಸಿದ್ರು, ಅವರ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ವಿದೇಶಾಂಗ ವಿಷಯ ತಜ್ಞ ಡಾಕ್ಟರ್ ನಂದಕಿಶೋರ್ ವಿವರಿಸಿದ್ದಾರೆ. ಪುಟಿನ್ ಅವರ ಪ್ರಕಾರ ಇವು ಬ್ಲಾಕ್ನ ಒಳಗೆ, ಅಂದ್ರೆ ಎಸ್ಸಿಒ ಅಂತ ಏನ್ ಮಾಡ್ಕೊಂಡಿದ್ದೇವೆ, ಆ ಬ್ಲಾಕ್ನ ಒಳಗೆ ಆರ್ಥಿಕ ಸಹಕಾರಗಳನ್ನ ಡೀಪನ್ ಮಾಡುವುದು, ಅಂದ್ರೆ ಆಳಗೊಳಿಸುವುದಲ್ಲದೆ ಪಶ್ಚಿಮದ ಆರ್ಥಿಕ ನಿರ್ಬಂಧಗಳಿಂದ ಉಂಟಾಗುವ ಅಸ್ಥಿರತೆ, ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಇಂದ ಆಗಿರ್ತಕ್ಕಂಥ ಬ್ಲಾಕೇಡ್ ಅಂತ ಏನ್ ಹೇಳ್ತಾ ಇದ್ದೇವೆ, ಸ್ಯಾಂಕ್ಷನ್ಸ್ ಅಂತ ಏನ್ ಹೇಳ್ತಾ ಇದ್ದೇವೆ, ಆ ಅಸ್ಥಿರತೆಯಿಂದ ಸದಸ್ಯ ರಾಷ್ಟ್ರಗಳ ಆರ್ಥಿಕತೆಗಳನ್ನ ರಕ್ಷಿಸುವ ಕ್ರಮಗಳು ಅಂತ ಹೇಳ್ಕೊಂಡಿದ್ದಾರೆ. ಇದರಿಂದ ಏನ್ ಭಾರತದ ಮೇಲೆ ಪರಿಣಾಮ ಅಂತ ಮಾತಾಡ್ಬೇಕು ಅಂತಂದ್ರೆ, ಇವಾಗ ಎಕನಾಮಿಕ್ ಸಾವರ್ನಿಟಿ ಅಂತ ಮಾತಾಡಿದ್ವಿ, ಅದನ್ನೇ ಆರ್ಥಿಕ ಸ್ವಾಯತ್ತತೆ, ಸಂಯುಕ್ತ ಬಾಂಡ್ಗಳು, ಹಣಕಾಸು ಮೂಲಸೌಕರ್ಯ ಅಂತ ಏನ್ ಹೇಳಿದ್ವಿ, ಜಾಯಿಂಟ್ ಬಾಂಡ್ಸ್ ಮತ್ತೆ ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವ ವಿಷಯದ ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಅಂತ ಇದರಲ್ಲಿ ಏನು ಇದರಿಂದ ಪ್ರಾಬ್ಲಮ್ ಅಂತ ಕೇಳಬೇಕು ಅಂತಂದ್ರೆ, ಮುಖ್ಯವಾಗಿ ಇಂತಹ ವ್ಯವಸ್ಥೆಗಳು ನಡೆಯೋದು ಏನಾದರೂ ಪುಟಿನ್ ಅವರು ಹೇಳಿದ ರೀತಿ ನಡಿಬೇಕು ಅಂತ ಹೇಳಿದ್ರೆ, ಭಾರತವನ್ನು ಅಮೆರಿಕ ಅಥವಾ ಪಶ್ಚಿಮ ಹಣಕಾಸು ಒತ್ತಡಗಳಿಂದ ಪರ್ಹ್ಯಾಪ್ಸ್ ಇದು ಹೊರಗೆ ತರ್ತಕ್ಕಂಥ ಒಂದು ಅವಕಾಶ, ಇದು ಅದರಿಂದ ಮುಕ್ತಗೊಳಿಸಬಹುದು ಇದನ್ನ. ಜೊತೆಗೆ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಏನ್ ಮಾತಾಡ್ತಾ ಇದ್ದೇವೆ, ಅದನ್ನ ರೂಪಾಯಿ ಅಥವಾ ಸ್ಥಳೀಯ ಕರೆನ್ಸಿ, ಯಾಕೆಂದ್ರೆ ನಾವು ರೂಪಾಯಿಲಿ ನಾವು ಹೇಳಿದ್ವಿ ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಳ್ಬೇಕು ಅಂತ ಯಾವುದೇ ನಿರ್ಬಂಧ ಇಲ್ಲ ಚೈನಾದ ಮೇಲೆ. ಅದೊಂದು ಇದೆ, ಚೈನಾ ಯಾಕೆ ಅಂತ ಹೇಳಿದ್ರೆ ಹೇಳ್ಬೋದು ನನ್ನ ಕರೆನ್ಸಿಯಲ್ಲಿ ಮಾಡಬಹುದಲ್ಲ ಅಂತ. ಹಾಗಿರುವ ಸಿಚುವೇಶನ್ ಅಲ್ಲಿ ರೂಪಾಯಿ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸ್ಥಳೀಯ ಕರೆನ್ಸಿ ಇರ್ಬೋದು. ಇದಕ್ಕೆ ಮುಂಚೆ ನಾವು ಮಾತಾಡಿದ ಹಾಗೆ ಅದು ಈವನ್ ಗೋಲ್ಡ್ ಕೂಡ ಇರಬಹುದು, ಚಿನ್ನ ಕೂಡ ಒಂದು ಮುಖ್ಯವಾದಂತ ವಿಷಯ ಆಗಿ ಬರ್ಬೋದು ಇದರಲ್ಲಿ. ಬಟ್ ಆಲ್ ಸೆಡ್ ಅಂಡ್ ಡನ್ ಇದರಲ್ಲಿ ಒಂದು ಹಣಕಾಸು ಪೂರೈಸುವ ಅನುಕೂಲ ಮಾಡಲಾಗುತ್ತೆ, ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ನೋಡಿದ್ವಿ ಅಂತ ಹೇಳಿದ್ರೆ ಜಾಗತಿಕ ಆಡಳಿತ ಮತ್ತು ಬಹುಧ್ರುವ ದೃಷ್ಟಿಕೋನ ಅಂತ ಹೇಳ್ಬೋದು. ಅದನ್ನ ಗ್ಲೋಬಲ್ ಗವರ್ನೆನ್ಸ್ ಅಂಡ್ ಮಲ್ಟಿಪೋಲಾರ್ ವಿಷನ್ ಅಂತ ಹೇಳ್ಕೊಳ್ಬಹುದು. ನಾವು ಆಲ್ರೆಡಿ ಹೇಳಿದ್ವಿ, ಯೂನಿಪೋಲಾರ್, ಬೈಪೋಲಾರ್ ಮತ್ತೆ ಮಲ್ಟಿಪೋಲಾರ್ ಅನ್ನುವ ವಿಷಯಗಳನ್ನು ಮಾತಾಡಿದ್ವಿ. ಅಂದ್ರೆ ಆ ಬಹುಧ್ರುವ ದೃಷ್ಟಿಕೋನದ ಬಗ್ಗೆ ಮಾತಾಡಿದ್ವಿ. ಪುಟಿನ್ ಅವರು ಈ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಚೈನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ವ್ಯಾಪಕ ಭೂ ರಾಜಕೀಯ ದೃಷ್ಟಿಕೋನವನ್ನ ಮಂಡಿಸಿದ್ರು. ಶಕ್ತಿ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆಯ ಕ್ಷೇತ್ರಗಳಲ್ಲಿ ಸದಸ್ಯ ರಾಷ್ಟ್ರಗಳ ಸಹಕಾರವನ್ನ ಬಯಸಿದ್ರು. ಕೋಲ್ಡ್ ವಾರ್ ಮೆಂಟ್ಯಾಲಿಟಿಯನ್ನ ತಿರಸ್ಕರಿಸಿ ಬಹುಪಕ್ಷೀಯ ವಾಣಿಜ್ಯ ವ್ಯವಸ್ಥೆಗೆ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳಿದ್ರು. ಸೊ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ಪ್ರಸ್ತಾಪಿಸಿದ ವಿಚಾರಗಳೇನಿದೆ ಅದನ್ನ ಭಾರತ ಉಪಯೋಗಿಸಿಕೊಳ್ಬೇಕು. ಯಾಕಾಗಿ ಉಪಯೋಗಿಸಿಕೊಳ್ಬೇಕು, ಅದರ ಪ್ರಯೋಜನ ಏನು ಅನ್ನೋದನ್ನ ನೋಡಿ. ಭಾರತದ ಮೇಲೆ ಏನ್ ಪರಿಣಾಮ, ಇವಾಗ ಶಿ ಜಿನ್ಪಿಂಗ್ ಅವ್ರು ಹೇಳ್ತಿರೋ ಮಾತು ನೋಡಿದ್ರೆ, ಪುಟಿನ್ ಅವರು ಅದಕ್ಕೆ ಸಮರ್ಥನೆ ಕೊಟ್ಟದ್ದನ್ನ ನೋಡಿದ್ರೆ, ಭಾರತದ ಮೇಲೆ ಪರಿಣಾಮ ಅಂತ ಹೇಳಿದ್ರೆ ಅಂದ್ರೆ ಈ ಬಹುಧ್ರುವ ವಿಷಯ ಏನು ಮಾತಾಡ್ತಾ ಇದ್ದೇವೆ, ಈ ಹೊಂದಾಣಿಕೆ ಸಾಧಿಸುವುದು ಭಾರತಕ್ಕೆ ಅದರದ್ದೇ ಆದಂತ ಒಂದು ಧ್ವನಿಯನ್ನ ಕಂಡುಕೊಳ್ಳಿಕ್ಕೆ ಬಹಳ ಇಂಪಾರ್ಟೆಂಟ್, ಬಲಪಡಿಸುವ ಎಲ್ಲ ಸೂಚನೆಗಳಿವೆ. ಈ ಸಂದರ್ಭವನ್ನ ಭಾರತ ಉಪಯೋಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯ ಆಪರ್ಚುನಿಟಿಗಳು ಮತ್ತೆ ಮತ್ತೆ ಬರುವುದಿಲ್ಲ. 1991ರಲ್ಲಿ ಈ ರೀತಿಯ ಒಂದು ಸಿಚುವೇಶನ್ ಇದ್ದಾಗಲೇ ಪಿ ವಿ ನರಸಿಂಹರಾವ್ ಉಪಯೋಗಿಸ್ಕೊಂಡಿದ್ರು. ಅದೇ ರೀತಿ ಮೋದಿ ಅವರಿಗೆ ಇರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಅವಕಾಶ ಇದು ಅಂತ. ಯಾಕೆಂತ ಹೇಳಿದ್ರೆ ಒಂದು ಹೀಗಾಗೋಯ್ತಲ್ಲ ಅಂತ ಹೇಳಿ ಏನು ಮಾಡದೆ ಕೂತ್ಕೊಳ್ತಕ್ಕಂಥದ್ದು, ಇನ್ನೊಂದು ಈ ರೀತಿ ಆದದ್ದನ್ನ ನಾವು ಹೇಗೆ ಒಂದು ಕ್ರೈಸಿಸ್ ಅನ್ನ ಒಂದು ಆಪರ್ಚುನಿಟಿ ಆಗಿ ಬದಲಾಯಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ವಿಷಯ ಇದು ಅಂತ. ಆಗ ಸಮಾನ ಜಾಗತಿಕ ಮಾನದಂಡಗಳಿಗೆ ಒತ್ತಾಯ ಮಾಡಬಹುದು. ಇದನ್ನು ಒತ್ತಾಯ ಪುಷ್ ಮಾಡ್ತಿರೋದ್ರಿಂದ ಬಹಳ ಉಪಯೋಗ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು UN ಸೆಕ್ಯೂರಿಟಿ ಕೌನ್ಸಿಲ್ ಇರ್ಬೋದು, ಆ UN ಸೆಕ್ಯೂರಿಟಿ ಕೌನ್ಸಿಲ್ ಇಂದ ಎಲ್ಲ ವಿಷಯಗಳಲ್ಲಿ ಈಗ ಪ್ರಪಂಚದಲ್ಲಿಯೇ ಒಂದು ವರ್ಕಿಂಗ್ ಡೆಮಾಕ್ರೆಟಿಕ್ ಸೆಟಪ್ ಅಂತ ಹೇಳಿದ್ವಿ ಅಂದ್ರೆ, ಅದರ ಗ್ರೇಟೆಸ್ಟ್ ವರ್ಕಿಂಗ್ ಡೆಮಾಕ್ರಸಿ ಅಂತ ಹೇಳಿದ್ರೆ ಅದು ಇಂಡಿಯಾ.
ಅಂತ ಒಂದು ಇಂಡಿಯಾಗೆ ಒಂದು ಪ್ಲೇಸ್ ಇಲ್ಲದೆ ಇರತಕ್ಕಂಥ ಒಂದು ವಿಷಯ ಆಗಿರೋದ್ರಿಂದ ಅದರಲ್ಲಿ ಖಂಡಿತವಾಗ್ಲೂ ಭಾರತಕ್ಕೆ ಹೆಚ್ಚಿನದಾದಂಥ ಅನುಕೂಲ ಆಗತ್ತೆ ಅಂತಕ್ಕಂಥದ್ದು ಈ ಒಂದು ಶೃಂಗಸಭೆಯಲ್ಲಿ ಹೊರಗೆ ಬಂದಿದೆ. ಪುಟಿನ್ ಮತ್ತು ಜಿನ್ಪಿಂಗ್ ಮಾತಿನ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಅದರಲ್ಲೂ ಪಾಕಿಸ್ತಾನದ ಭಯೋತ್ಪಾದನೆಯ ವಿರುದ್ಧ ಪಾಕಿಸ್ತಾನದ ಪ್ರಧಾನಿಯ ಮುಂದೆಯೇ ಘರ್ಜಿಸಿದ್ರು. ಉಗ್ರವಾದ ಮತ್ತು ಅಸ್ಥಿರತೆಯ ವಿರುದ್ಧ ಬಹಳ ಕಟ್ಟುನಿಟ್ಟಿನ ನಿಲುವುಗಳನ್ನ ಎಸ್ಸಿಒ ಸಂಬಂಧಿತ ಎಲ್ಲಾ ರಾಷ್ಟ್ರಗಳು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು. ಪೆಹಲ್ಗಾಮ್ ದಾಳಿಯನ್ನ ಖಂಡಿಸಿದ್ರು. ಅದರ ಜೊತೆಗೆ ಉಗ್ರವಾದದ ವಿಚಾರದಲ್ಲಿ ದ್ವಂದ್ವ ಮಾನದಂಡಗಳನ್ನ ಬಿಡಬೇಕು ಅಂತ ಖಡಕ್ ಆಗಿ ಹೇಳಿದ್ರು. ಸೊ ಒಟ್ಟಾರೆಯಾಗಿ ಎಸ್ಸಿಒ ಶೃಂಗಸಭೆ ಭಾರತದ ಮೇಲೆ ಏನು ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಂದಕಿಶೋರ್ ವಿವರಿಸಿದ್ದಾರೆ ನೋಡಿ. ಭಾರತದ ಮೇಲೆ ಏನೇನು ಪರಿಣಾಮ ಇರ್ಬೋದು ಅಂತ ಹೇಳಿದ್ರೆ, ಪ್ರಾದೇಶಿಕ ಭದ್ರತಾ ಸಂವಾದದಲ್ಲಿ ಭಾರತದ ನಾಯಕತ್ವ ಬಲಗೊಳ್ಳುತ್ತೆ. ಅದು ಖಂಡಿತವಾಗ್ಲೂ ಉಂಟು. ರೀಜನಲ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೇವೆ, ಆ ರೀಜನಲ್ ಸೆಕ್ಯೂರಿಟಿನಲ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಥವಾ ಭಾರತ ತನ್ನ ಏನು ರೋಲ್ ಅನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ನಮ್ಮ ಲೀಡರ್ಶಿಪ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದುವರೆಗೆ ಅದು ನೇಪಾಳ ಇರಬಹುದು, ಮಾಲ್ಡೀವ್ಸ್ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಇಲ್ಲಿ ಭಾರತದ ಜೊತೆ ಏನಾದರೂ ತೊಂದರೆ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಚೈನಾ ಜೊತೆ ಸೇರ್ಕೊಳ್ತಿದ್ರು. ಈಗ ಅದೇ ಚೈನಾ ಭಾರತದ ಜೊತೆಯಲ್ಲಿ ಸೇರ್ಕೊಂಡು ರಷ್ಯಾವನ್ನ ಜೊತೆಯಲ್ಲಿ ತಗೊಂಡು ಏನೋ ಮಾಡ್ತಿರುವಾಗ ಇವರು ಹೋಗಿ ಅವರ ಜೊತೆ ಏನೇ ಭಾರತದ ಬಗ್ಗೆ ಹೇಳಿದ್ರು ಕೂಡ ಅಷ್ಟು ಸುಲಭವಾಗಿ ಚೈನೀಸ್ ಇದರಲ್ಲಿ ಇನ್ವಾಲ್ವ್ ಆಗುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟನೆ ಇದೆ. ಎರಡನೇದಾಗಿ ಅಮೆರಿಕಾದ ಸುಂಕದ ಒತ್ತಡಗಳೇನಿದೆ, ಟ್ಯಾರಿಫ್ ವಾರ್ ಅಥವಾ ಟ್ಯಾರಿಫ್ ಬ್ಯಾರಿಯರ್ಸ್ ಅಂತಕ್ಕಂಥದ್ದು ಏನು ಹಾಕಿದ್ದಾರೆ, ಇದರ ನಡುವೆಯೂ ರಷ್ಯಾದಿಂದ ಇಂಧನ ಮತ್ತು ತಂತ್ರಯುತ ಪೂರೈಕೆ ಖಚಿತವಾಗುತ್ತೆ. ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಜೈಶಂಕರ್ ಅವರು ಹೇಳಿದ್ದಾರೆ, ಅಜಿತ್ ದೋವಲ್ ಅವರು ಹೇಳಿದ್ದಾರೆ, ಬೇರೆ ಬೇರೆಯವರು ಹೇಳಿದ್ದಾರೆ ಅಂತ. ನಾವಿನ್ನೂ ಮುಂದುವರಿಸ್ತೇವೆ. ನಮ್ಮನ್ನು ಭಯಪಡಿಸುವ ತಂತ್ರ ಅಂತ ಯಾರಾದರೂ ಇದನ್ನು ಅನ್ಕೊಂಡಿದ್ರೆ ಅದನ್ನ ಮರೆತು ಬಿಡಬೇಕು ಅಂತದನ್ನ ಖಚಿತವಾಗಿ ಹೇಳಿದ್ದಾರೆ ಅಂತ. ಮೂರನೇದು ಮಲ್ಟಿಪೊಲಾರಿಟಿ ಅಂತ ನಾವೇನು ಹೇಳಿದ್ವಿ, ಆ ಬಹುಧ್ರುವ ಭವಿಷ್ಯದಲ್ಲಿ ಭಾರತದ ಕೇಂದ್ರ ಸ್ಥಾನವನ್ನ ತೋರಿಸ್ತಾ ಇದೆ ಅಂತ. ಈಗ ಕೂಡ ಯಾವುದೇ ರಾಷ್ಟ್ರದ ಏನು ಲೀಡರ್ಸ್ ಇರಬಹುದು, ಅದು ಫ್ರಾನ್ಸ್ ಇರಬಹುದು, ಜರ್ಮನಿ ಇರಬಹುದು, ಇಟಲಿ ಇರಬಹುದು, ಐರೋಪ್ಯ ರಾಷ್ಟ್ರಗಳಿರಬಹುದು, ಅವರಲ್ಲದ ಬೇರೆ ದೇಶಗಳೇ ಇರಬಹುದು, ಅದು ಪುಟಿನ್ ನಿಂದ ಹಿಡಿದು ಎಲ್ಲರೂ ಭಾರತಕ್ಕೆ ಆದಂತ ತನ್ನದೇ ಆದಂತ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಸ್ಥಾನವನ್ನು ಉಳಿಸ್ಕೊಳ್ಳುವುದರಲ್ಲಿ ಭಾರತ ಮುಂದುವರಿಯುತ್ತೆ, ತನ್ನ ಲೀಡರ್ಶಿಪ್ ಅನ್ನು ಉಳಿಸ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಇನ್ನು ಓವರ್ ಆಲ್ ನಾಲ್ಕನೇ ವಿಷಯಕ್ಕೆ ಬಂದಾಗ, ಭಾರತ ಮತ್ತು ಚೈನಾ ಈ ಎರಡು ವಿಷಯಗಳ ಬಗ್ಗೆ ಮಾತಾಡುವಾಗ ರ್ಯಾಪ್ರೋಚ್ಮೆಂಟ್ ಅಂತ ಒಂದು ಮಾತಾಡ್ತೇವೆ. ಅಂದ್ರೆ ನಾವು ಮತ್ತೆ ಹತ್ತಿರ ಬರ್ತಕ್ಕಂಥ ಸಂಕೇತಗಳನ್ನ ತೋರಿಸಿದ್ದೇವೆ ಇಲ್ಲಿ ಅಂತ. ಈ ಶೃಂಗಸಭೆಯಲ್ಲಿ ಶಿ ಜಿನ್ಪಿಂಗ್ ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಸ್ಪೆಸಿಫಿಕಲಿ ಶಿ ಜಿನ್ಪಿಂಗ್ನವರು ಹೇಳಿದ್ರು ಅಂತ, ಆನೆ ಮತ್ತು ಡ್ರ್ಯಾಗನ್ ಅಂತ ಉಲ್ಲೇಖಿಸಿದ್ರು ಅಂತ. ಅಂದ್ರೆ ಭಾರತವನ್ನ ಆನೆ ಅನ್ನೋ ರೀತಿಯಲ್ಲಿ ಅವರನ್ನ ಚೈನೀಸ್ ಡ್ರ್ಯಾಗನ್ ಅಂತ ಏನ್ ಹೇಳ್ತೇವೆ ಆ ರೀತಿಯೇ ಉಲ್ಲೇಖಿಸಿದ್ರು. ಪರಸ್ಪರ ಸ್ನೇಹ ಮತ್ತು ಸಹಕಾರಕ್ಕೆ ಕರೆ ನೀಡಿದ್ರು. ಚೈನಾದ 2 ಬಿಲಿಯನ್ ಯುವಾನ್ ಉಚಿತ ನೆರವು ಹಾಗೂ 10 ಬಿಲಿಯನ್ ಯುವಾನ್ ಸಾಲವನ್ನ ಎಸ್ಸಿಒ ಬ್ಯಾಂಕಿಂಗ್ ಕನ್ಸಾರ್ಷಿಯಂಗೆ ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಓವರ್ ಆಲ್ ಎಸ್ಸಿಒಗೆ ಚೈನಾದ ಕಡೆಯಿಂದ ಇಷ್ಟನ್ನ ನಾವು ಕೊಡ್ತೇವೆ ಅನ್ನೋ ಒಂದು ಮಾತು ಹೇಳಿದ್ದಾರೆ. ಜೊತೆಗೆ ವಿದ್ಯಾರ್ಥಿ ವೇತನಗಳಿರ್ಬೋದು, PhD ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಶೈಕ್ಷಣಿಕ ಹೂಡಿಕೆಗಳ ಬಗ್ಗೆ ವಾಗ್ದಾನ ಮಾಡಿದೆ. ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಧ್ಯದಲ್ಲಿ ಭಾರತ ಮತ್ತು ಚೈನಾದ ನಡುವೆ ಒಳ್ಳೆಯ ಸಂಬಂಧ ಇತ್ತು ಮೋದಿ ಅವರು ಬಂದಾಗ. ಆ ಸಮಯದಲ್ಲೇ ವಿದ್ಯಾರ್ಥಿ ವೇತನಗಳು, ಸ್ಕಾಲರ್ಶಿಪ್ ಇರ್ಬೋದು. ಈಗ ಕೂಡ ಎಷ್ಟೋ ಜನ ಭಾರತೀಯರು ಹೋಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಬಹಳ ವಿಷಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಒಲವು ಸಿಕ್ಕಿ ಮತ್ತೆ ನಡೀತಕ್ಕಂಥ ಒಂದು ಅವಕಾಶ ಇದೆ. ಯಾಕೆಂದ್ರೆ ನಾವು ವೀಸಾ ಎಲ್ಲವನ್ನ ನಿಲ್ಲಿಸ್ಬಿಟ್ಟಿದ್ವಿ. ಈಗ ಇದರಿಂದ ಪರ್ಹ್ಯಾಪ್ಸ್ ಮತ್ತೆ ಒಳ್ಳೇದಾಗುವ ಸಾಧ್ಯತೆಗಳು ಹೆಚ್ಚಿವೆ. ನಾವು ಶೃಂಗಸಭೆಯ ನಂತರ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಹಿತಕರ ಪ್ರತಿಕ್ರಿಯೆ ಬಂತು. ಯಾಕೆ ಅಂತ ಹೇಳಿದ್ರೆ ಚೈನಾದ ಜೊತೆ ನಮಗೆ $64 ಬಿಲಿಯನ್ ಡೆಫಿಸಿಟ್ ಇದೆ. ಆ ಡೆಫಿಸಿಟ್ ನಡುವೆಯೂ ಈ ಬೇರೆ ಬೇರೆ ವಿಷಯಗಳಲ್ಲಿ, ಭದ್ರತಾ ವಿಷಯದಿಂದ ಬೇರೆ ಬೇರೆ ವಿಷಯಗಳಲ್ಲಿ ಕಿರಿಕಿರಿ ಇದ್ದಿದ್ರಿಂದ ಈಗ ಅದರಿಂದ ಹೊರಗೆ ಬರ್ತಕ್ಕಂಥ ಒಂದು ಸಂಕೇತ ಕಂಡು ಬಂದಿರೋದ್ರಿಂದ ಶೇರ್ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ಒಂದು ಪ್ರತಿಕ್ರಿಯೆ ಬಂದಿದೆ. ಎಷ್ಟೋ ಜನ ವಿಶ್ಲೇಷಕರು ಆಕ್ಚುಲಿ ಇದನ್ನು ಭಾರತ ಮತ್ತು ಚೀನಾ ಸಂಬಂಧಗಳಲ್ಲಿ ಒಳ್ಳೆ ಸುಧಾರಣೆ ಬಂದಿದೆ. ಹಾಗಾಗಿ ರಷ್ಯಾ, ಭಾರತ ಮತ್ತು ಚೈನಾ ರಿಕ್ ರಾಷ್ಟ್ರಗಳು ಅಂತ ಏನ್ ಹೇಳ್ತೇವೆ, ಈ ಅಕ್ಷರದ ಬಲವರ್ಧನೆಯೇ ಇದರ ಸೂಚಕ ಅಂತಕ್ಕಂಥದ್ದನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅಂತ. ಇದರಿಂದ ಭಾರತದ ಮೇಲೆ ಪರಿಣಾಮ ಏನು ಅಂತ ಸ್ಪೆಸಿಫಿಕ್ ಆಗಿ ಕೇಳ್ಕೊಂಡ್ವಿ ಅಂದ್ರೆ, ಹೂಡಿಕೆ ಮತ್ತು ವಾಣಿಜ್ಯ ಸಾಧ್ಯತೆಗಳಿಗೆ ಅನುಕೂಲವಾದ ವಾತಾವರಣ ನಿರ್ಮಾಣ ಆಗುತ್ತೆ. ಯಾರು ಭಯಪಡುವ ಅವಶ್ಯಕತೆ ಇಲ್ಲ. ಅದೊಂದು ಒಳ್ಳೆಯ ನಿಲುವು. ಎರಡನೇದು, ಅಮೆರಿಕದ ಸುಂಕದ ಅನಿಶ್ಚಿತತೆ ಏನು ಕೊಟ್ಟಿದೆ
ಅದರ ಜೊತೆಯೂ ಭಾರತ ಧೃತಿಗೆಡದೆ ಧೈರ್ಯವಾಗಿದ್ದೇವೆ, ನಾವು ಸ್ಥಿರತೆಯನ್ನು ಹೊಂದಿದ್ದೇವೆ ಅಂತಕ್ಕಂಥ ಸಂದೇಶ ನೇರ ಹೋಗ್ತಾ ಇದೆ. ಇನ್ನು 5ನೇ ವಿಷಯ ಮಾತಾಡಬೇಕು ಅಂತ ಹೇಳಿದ್ರೆ SCO ಸಂಸ್ಥಾಪಕ ಸಾಧನೆಗಳು. ಅಂದ್ರೆ ಅದರ ಬಗ್ಗೆ ಏನೇನು ಮಾತಾಡಿದ್ದಾರೆ, ಹೇಗೆ ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಈ 3 ರಾಷ್ಟ್ರಗಳು ಮಾತ್ರವೇ ಅಲ್ಲ SCO ಅಲ್ಲಿ ಇರೋದ್ರಿಂದ ಏನು ಇನ್ಸ್ಟಿಟ್ಯೂಷನಲ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತಾ ಇದ್ದೇವೆ, ಸಂಸ್ಥಾಪಕ ಸಾಧನೆಗಳು ಏನ್ ಮಾಡಬಹುದು ಅನ್ನುವ ಒಂದು ವಿಷಯ ಬಂದಾಗ ಭಾರತಕ್ಕೆ ನೇರ ಸಂಬಂಧವಿಲ್ಲದಿದ್ರು ಈ ಶೃಂಗಸಭೆಯಲ್ಲಿ SCO ಕೆಲವು ಮಹತ್ತರವಾದ ಸಾಧನೆಗಳನ್ನ ದಾಖಲೆ ಮಾಡಿದೆ. ಅದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೇವೆ. ಒಂದು ಟಿಯಾಂಜಿನ್ ಡಿಕ್ಲರೇಷನ್ ಅಂತ ಹೇಳ್ತೇವೆ, ಟಿಯಾಂಜಿನ್ ಘೋಷಣೆ, ಹಾಗೂ SCO ಅಭಿವೃದ್ಧಿ ತಂತ್ರ 2035 ಅಂಗೀಕರಿಸಲ್ಪಟ್ಟಿದ್ದಾರೆ, ಅದನ್ನ ಒಪ್ಕೊಂಡಿದ್ದಾರೆ. SCO ಡೆವಲಪ್ಮೆಂಟ್ ಸ್ಟ್ರಾಟಜಿ ಟು 2035 ಅಂತಕ್ಕಂಥ ಒಂದು ಮಾತಿದೆ ಅಂತ. ಇದರ ಜೊತೆಯಲ್ಲಿ ಆಂಟಿ ಎಕ್ಸ್ಟ್ರೀಮಿಸಮ್ ಕೋಆಪರೇಷನ್ ಅಂತ ಹೇಳಿದ್ರೆ ಈ ಉಗ್ರವಾದ ಇರ್ಬೋದು, ಏನೇನು ಬೇರೆ ಬೇರೆ ವಿಷಯಗಳಿವೆ, ಅದರ ಬಗ್ಗೆ ನಾವು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತು ಬಂದಿದೆ. ಎನರ್ಜಿ ಕೋಆಪರೇಷನ್ ಅಥವಾ ಇಂಧನ ಸಹಕಾರ, ಅದಕ್ಕೆ ಒಂದು ಲೆಟ್ಸೆ ಒಂದು ರೋಡ್ ಮ್ಯಾಪ್ ಬೇಕು ಅನ್ನುವ ಮಾತು, ಒಂದು ನಕ್ಷೆ ಬೇಕು ಅಂತಕ್ಕಂಥದ್ದು. ಮತ್ತು ದುಶಾಂಬೆಯಲ್ಲಿ ನಡೆದಂತ, ಇದಕ್ಕೆ ಮುಂಚೆ ಮಾತನಾಡಿದಿತ್ತು, ಆಂಟಿ ನಾರ್ಕೋಟಿಕ್ಸ್ ಮಾದಕ ವಸ್ತು ವಿರೋಧಿ ಕೇಂದ್ರ, ಅದರ ಬಗ್ಗೆ ಅದನ್ನ ಮಾಡಬೇಕು ಅಂತ ಒಂದು ಮಾತು ಬಂದಿದೆ. ಮತ್ತು ಟ್ಯಾಷ್ಕೆಂಟ್ ನಲ್ಲಿ, ಅಂದ್ರೆ ಸೆಂಟ್ರಲ್ ಏಷ್ಯಾದಲ್ಲಿ ಇರ್ತಕ್ಕಂಥ ಒಂದು ಜಾಗ ಅದು, ಟ್ಯಾಷ್ಕೆಂಟ್ ನಲ್ಲಿ, ಅಲ್ಲಿ ಒಂದು ಸೆಕ್ಯೂರಿಟಿ ಥ್ರೆಟ್ಸ್ ಬಗ್ಗೆ, ಭದ್ರತಾ ಬೆದರಿಕೆಗಳೇನಿವೆ ಅದರ ಬಗ್ಗೆ ಒಂದು ಸೆಂಟರ್ ಅನ್ನ ಮಾಡಬೇಕು, ಒಂದು ಕೇಂದ್ರವನ್ನ ಸ್ಥಾಪಿಸಬೇಕು ಅನ್ನೋ ಒಂದು ಮಾತು ಕೇಳಿ ಬಂದಿದೆ. ಲಾವೋಸ್ಗೆ ಸಂವಾದಿ ಪಾಲುದಾರರ ಸ್ಥಾನ ಮತ್ತು ವೀಕ್ಷಕ ವರ್ಗೀಕರಣದ ಏಕೀಕರಣ ಮತ್ತು ಚೋಲ್ಡೊನಾಟ, ಅಂದ್ರೆ ಈ 3 ವಿಷಯಗಳ ಬಗ್ಗೆ ಅಲ್ಲದೆ ಲಾವೋಸ್ ಅನ್ನ ಒಂದು ಡೈಲಾಗ್ ಪಾರ್ಟ್ನರ್ ಆಗಿ, ಸಂವಾದಿ ಪಾಲುದಾರನಾಗಿ, ಮತ್ತೆ ಮರ್ಜಿಂಗ್ ಅಬ್ಸರ್ವರ್ ಸ್ಟೇಟಸ್ ಅಂಡ್ ನೇಮಿಂಗ್ ಚೋಪ್ಲಾನ್ ಅಟಾ SCO ಏನು ಅದರ ಸಾಂಸ್ಕೃತಿಕ ರಾಜಧಾನಿಯಾಗಿ ಘೋಷಣೆ ಮಾಡಿದ್ದಾರೆ ಅಂತ ಈಗ 2025-26ಕ್ಕೆ. ಇವುಗಳನ್ನೆಲ್ಲ ನೋಡಿದ್ರೆ ಮತ್ತೆ ನಮ್ಗೆ ಅರ್ಥ ಆಗ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಈ ಸಾಧನೆಗಳು ಏನೇನ್ ಮಾತಾಡಿದ್ದಾರೆ ಅಥವಾ ಈ ಮೈಲ್ ಸ್ಟೋನ್ಸ್ ಅಂತ ಏನ್ ಮಾತಾಡ್ತಾ ಇದ್ದಾರೆ, ಇವು ಭಾರತದ ಡಿಜಿಟಲ್ ಆರ್ಥಿಕತೆ. ಈಗ ನೋಡಿ, ಇದು SCO ಮೂಲಕ ಈ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಇಲ್ಲವೋ ಅಲ್ಲಿ ಈ UPI ಅನ್ನ ಕೂಡ ಪುಷ್ ಮಾಡುವ ಒಂದು ಸಾಧ್ಯತೆಗಳಿವೆ. ಯಾಕೆಂತ ಹೇಳಿದ್ರೆ ಭಾರತದ UPI ಅಂತಕ್ಕಂಥದ್ದು ಬಹಳ ಎಲ್ಲರಿಗೂ ಹಿಡಿದಿರ್ತಕ್ಕಂಥದ್ದು, ಮತ್ತೆ ಹೆಚ್ಚಿನವರು ಇದರ ಬಗ್ಗೆ ಶಾಕಿಂಗ್ ವಿಷಯದಲ್ಲಿ ಇದ್ದಾರೆ ಅಂತ. ಹೇಗೆ ಭಾರತ ಸೈಲೆಂಟ್ ಆಗಿ ಈ ರೀತಿಯ ಒಂದು ಪರಿಣಾಮ ಮಾಡ್ತು UPI ಅನ್ನೋದು ರೀತಿಯಲ್ಲಿ, ಯೂನಿಫೈಡ್ ಪೇಮೆಂಟ್ ವಿಷಯದಲ್ಲಿ ಅಂತಕ್ಕಂಥದ್ದು ಒಂದು ಒಳ್ಳೆಯ ವಿಷಯ. ಆದ್ರಿಂದ ಈ ದೇಶಗಳಿಗೆ ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಒಂದು ಅವಕಾಶ ಇದೆ. ಮತ್ತು ಉಗ್ರ ವಿರೋಧ ಮತ್ತು ಪ್ರಾದೇಶಿಕ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಕೂಡ ಹೆಚ್ಚಿನ ಪಾಲ್ಗೊಳ್ಳುವಿಕೆಯನ್ನ ಇಂಡಿಯಾ ನೋಡ್ಬೋದು. ಅಂದ್ರೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಬರ್ಬೋದು, ಇಂಡಿಯಾ ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. 2 ವಿಷಯಗಳ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು ನಾನು ಅನ್ಕೊಳ್ತಾ ಇದ್ದೇನೆ. ಸೊ ಭಾರತ ಈ ಶೃಂಗಸಭೆಯಿಂದ ಆರ್ಥಿಕ ಸ್ಥೈರ್ಯ, ತಂತ್ರಯುತ ನಡೆಗಳನ್ನ ಯೋಚಿಸಬಹುದಾಗಿದೆ. UPI ಅನ್ನ ಡಾಲರ್ ಅವಲಂಬನೆಗೆ ಪರ್ಯಾಯವಾಗಿ ಸ್ಥಾಪಿಸಬೇಕು ಅನ್ನೋ ವಿಚಾರ SCOನಲ್ಲಿ ಚರ್ಚೆಯಾಗಿದೆ. ಒಟ್ಟಾರೆಯಾಗಿ ಸಂಪರ್ಕತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಭಾರತ ಯೋಚಿಸಬೇಕಾಗಿದೆ, ಗಮನ ಹರಿಸಬೇಕಾಗಿದೆ. ಇದಿಷ್ಟು SCO ಶೃಂಗಸಭೆಯಲ್ಲಿ ಏನೆಲ್ಲ ಮಾತುಕತೆಗಳು ನಡೆಯಿತು, ಈ ಶೃಂಗಸಭೆ ಭಾರತದ ಮೇಲೆ ಬೀರಿದಂತಹ ಪರಿಣಾಮಗಳೇನು ಅನ್ನೋದರ ಬಗ್ಗೆನೇ ಮಾಹಿತಿ.